ಅಯ್ಯೋ ಮಜಾ ಐತೆ ಪಾಕಿಸ್ತಾನ್ ಸೋಕೋತೋಯ್ತೆ. ನನ್ನ ಮಗುಂದು ಕೊಡ್ಬೇಕಾಗಿತ್ತು. ಬಟ್ ಎಂತ ಒಂದು ಫಿಟ್ಟಿಂಗ್ ಫಿನಾಲೆ ರೀ. ಏನ್ ಕ್ಯಾರೆಕ್ಟರ್ ತೋರಿಸಿದ್ದಾರೆ ಟೀಮ್ ಇಂಡಿಯಾ. ಯಾವ ರೇಂಜಲ್ಲಿ ಪ್ರೆಷರ್ ಇತ್ತು ಅಂತ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಟೀಮ್ ಇಂಡಿಯಾಗೆ. ಯಾಕಂದ್ರೆ 2-2 ಗೆದ್ದಿದ್ದೀವಿ. ಎಕ್ಸ್ಪೆಕ್ಟೇಷನ್ಸ್ ಏನೋ ಟೀಮ್ ಇಂಡಿಯಾ ಗೆದ್ದೇ ಗೆಲ್ತಾರೆ, ಪಾಕಿಸ್ತಾನ ಸೋಲ್ತಾರೆ ಅಂತ. ಅವ್ರು ಆರಂಭ ಮಾಡಿದ್ ನೋಡಿದ್ರೆ 113ಕ್ಕೆ 12 ಓವರಲ್ಲಿ ಅಣ್ಣ 180 ಹೊಡಿತಾರೆ ಅಂತ ಅನ್ಕೊಂಡ್ವಿ. ಅಲ್ಲಿ ಕ್ಯಾರೆಕ್ಟರ್ ತೋರಿಸಿದ್ದು ಟೀಮ್ ಇಂಡಿಯಾ. ನಮ್ಮ ಬೌಲರ್ಸ್ಗಳು ಪಾರ್ಟಿಗೆ ಬರ್ತಾರೆ, 146ಗೆ ಕಟ್ ಆಗ್ತಾರೆ. ಪವರ್ ಪ್ಲೇ ಅವ್ರು ಗೆಲ್ತಾರೆ ಬ್ಯಾಟಿಂಗ್ ಆಡುವಾಗ, ಬೌಲಿಂಗ್ ಮಾಡುವಾಗ್ಲೂ ಪವರ್ ಪ್ಲೇ ಅವ್ರು ಗೆಲ್ತಾರೆ. 3 ಪ್ರಮುಖ ವಿಕೆಟ್, ಟಾಪ್ 3 ಗಾನ್. ಅಭಿಷೇಕ್ ಶರ್ಮಾ ಇಂದ ರನ್ ಬರಲ್ಲ, ಫಹೀಮ್ ಔಟ್ ಆಗಿ ಹೋಗ್ತಾರೆ, ಶುಭ್ಮನ್ ಗಿಲ್ ಔಟ್ ಆಗಿ ಹೋಗ್ತಾರೆ, ಸೂರ್ಯಕುಮಾರ್ ಯಾದವ್ ಟಚ್ ಅಲ್ಲಿ ಇಲ್ಲ, ಅವ್ರು ಯಾಕೆ ಬಂದ್ರು ನಂಬರ್ 3 ಅಂತ ಒಂದು ಪ್ರಶ್ನೆ ಬರುತ್ತೆ. ಶರ್ಮಾ ಹೊಡಿಲಿಲ್ಲ ಅಂದ್ರೆ ವರ್ಮಾ ಹೊಡಿತಾರೆ ಅಂತ ತೋರಿಸಿದ್ರಿ. ವರ್ಮಾ ಅವರ ಮರ್ಮ ನಿಜವಾಗ್ಲೂ ಇವಾಗ ಅವರು ನೆಕ್ಸ್ಟ್ ಲೆವೆಲ್ಗೆ ರೀಚ್ ಆಗ್ಬಿಟ್ಟಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಎಷ್ಟು ಚೆನ್ನಾಗಿ ಗೇಮ್ ನ ರೀಡ್ ಮಾಡ್ತಾರೆ, ಈ ಚೇಸ್ ನ ಕಂಟ್ರೋಲ್ ಮಾಡ್ತಾರೆ. ಆಮೇಲೆ ಸತತವಾಗಿ 3ನೇ ಬಾರಿ ಪಾಕಿಸ್ತಾನ್ ವಿರುದ್ಧ ಗೇಮ್ ನ ಫಿನಿಶ್ ಮಾಡ್ಕೊಂಡಿರೋದು. ರೆಕಾರ್ಡ್ಸ್ ನ ನೀವು ಚೆಕ್ ಮಾಡಿ. 3 ನಾಟ್ ಔಟ್ಸ್ ಅಗೇನ್ಸ್ಟ್ ಪಾಕಿಸ್ತಾನ್ ಯಾರು ಅಂತ ಹೇಳಿದ್ರೆ ಅದು ತಿಲಕ್ ವರ್ಮಾ. ಎಷ್ಟೇ ರನ್ ಇರ್ಲಿ, ಈ ವ್ಯಕ್ತಿ ಫಿನಿಶ್ ಮಾಡಿ ಲಾಸ್ಟ್ ರನ್ ಆಗೋ ತನಕ ಕ್ರೀಸ್ ಅಲ್ಲಿ ಇದ್ರು ಅಜಯ್ ಆಗಿ ಉಳ್ಕೊಂಡ್ ಬರ್ತಾರಲ್ಲ. ನಿಜವಾಗ್ಲೂ ವಿಜಯದ ತಿಲಕ ಇಟ್ಟಿದ್ದು ತಿಲಕ್ ವರ್ಮಾ ಅವರೇನೆ ಇವತ್ತು ಟೀಮ್ ಇಂಡಿಯಾ.